ಪುಟಾಣಿಗಳೇ ನಮಸ್ತೆ. 5ನೇ ತರಗತಿಯ ಗಣಿತ ಪಾಠಕ್ಕೆ ಸ್ವಾಗತ. ನಾವೀಗ ಗಣಿತದ ಪಾಲು ಮಾಡುವ ಎಂಬ ಪಾಠ ಭಾಗವನ್ನು ನೋಡೋಣ. ಮನೆ ಕೆಲಸಗಳನ್ನೆಲ್ಲ ಮಾಡಿದ್ದೀರಲ್ಲ? ವೆರಿ ಗುಡ್. ನಿಮ್ಮ ಅಧ್ಯಾಪಕರಿಗೆ ತೋರಿಸಿದ್ದೀರಿ. ಕಳೆದ ತರಗತಿಯಲ್ಲಿ ನೀಡಿದಂತಹ ಜಾಣ್ಮೆ ಲೆಕ್ಕಕ್ಕೆ ಉತ್ತರ ನೀಡಿದ್ದೀರಾ? ಹೇಳಿ ನೋಡೋಣ. ಏನಾಗಿತ್ತು ಪ್ರಶ್ನೆ? 3 ಸಂಖ್ಯೆಗಳಿವೆ. ಆ ಸಂಖ್ಯೆಗಳನ್ನು ಕೂಡಿಸಿದ್ರೂ ಗುಣಿಸಿದ್ರೂ ಉತ್ತರ ಒಂದೇ ಬರ್ತದೆ. ಆ 3 ಸಂಖ್ಯೆಗಳು ಯಾವುವು? ಸಿಕ್ಕಿದಾ? ವೆರಿ ಗುಡ್. ಕೆಲವರಿಗೆ ಸಿಕ್ಕಿದೆ. ಯಾವುದದು? ಸರಿ, 1, 2, 3 ಅಲ್ವಾ? ಇವುಗಳನ್ನು ಕೂಡಿಸಿ ನೋಡಿ. 1 ಕೂಡಿಸು 2 ಕೂಡಿಸು 3 ಸಮ ಎಷ್ಟು? 6. ಗುಣಿಸಿ ನೋಡಿ. 1 ಗುಣಿಸು 2 ಗುಣಿಸು 3. 1 2 2, 2 3 6. ನಿಮ್ಮ ಉತ್ತರ ಸರಿಯಾ ನೋಡಿ? ಇವತ್ತು ಇನ್ನೊಂದು ಜಾಣ್ಮೆ ಲೆಕ್ಕ. ಈ ಲೆಕ್ಕವನ್ನು ಮಾಡಬೇಕಿದ್ರೆ ಸ್ವಲ್ಪ ಹೆಚ್ಚು ಆಲೋಚನೆ ಮಾಡಬೇಕಾಗ್ತದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್. ಆಲೋಚನೆ ಮಾಡ್ತೀರಿ ನೀವು ಖಂಡಿತವಾಗಿಯೂ. ಪ್ರಶ್ನೆ ಹೇಳ್ತೇನೆ, ಕೇಳಿಕೊಳ್ಳಿ. ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗೆ ಉತ್ತರ ಬರೆದು ಮುಂದಿನ ತರಗತಿಗಾಗುವಾಗ ತಯಾರಾಗಿದ್ದರೆ ಸಾಕು. ಪ್ರಶ್ನೆ ಹೀಗಿದೆ: ನಾವು ನಮ್ಮಷ್ಟು, ನಮ್ಮ ಅರ್ಧ, ಅರ್ಧದ ಅರ್ಧ ಜೊತೆಗೆ ನೀನು ಸೇರಿದರೆ 100 ಜನ ಆಗ್ತೇವೆ. ಹಾಗಾದರೆ ನಾವು ಎಷ್ಟು ಜನ? ಪುನಃ ಪ್ರಶ್ನೆನೊಮ್ಮೆ ಸರಿಯಾಗಿ ನೋಡಿಕೊಳ್ಳಿ. ಒಟ್ಟು 100 ಜನ ಆಗಬೇಕು. ಈ ಹೇಳಿದ ರೀತಿಯಲ್ಲೇ ನೀವು ಉತ್ತರವನ್ನು ಕಂಡುಹಿಡಿಬೇಕು. ಅಂದರೆ 100ರ ಒಳಗಿನ ಸಂಖ್ಯೆಗಳು. ಗಣಿತ ಅಂದರೆ ಎಲ್ಲರಿಗೂ ಇಷ್ಟ. ಗಣಿತದ ಕೆಲವು ಚಟುವಟಿಕೆಗಳನ್ನು ನಾವು ಯುಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡ್ತೇವೆ. ಕೆಲವೊಂದು ಸಲ ನಮಗೆ ಅದನ್ನು ರೀತಿ ಮಾಡಿ ಮಾಡಬೇಕು ಅಂತ ಇಲ್ಲ. ನಾವು ಚಿಂತಿಸಿ ಅದರ ಉತ್ತರವನ್ನು ಕಂಡುಹಿಡಿತೇವೆ. ನಾನೀಗ ನಿಮಗೆ ಕೆಲವು ಬಾಯಿ ಲೆಕ್ಕಗಳನ್ನು, ಅಂದರೆ ನಾವು ಚಿಂತಿಸಿ ಪಕ್ಕನೆ ಉತ್ತರ ಹೇಳುವಂಥದ್ದು ಅಂತ ಕೆಲವು ಬಾಯಿ ಲೆಕ್ಕಗಳನ್ನು ನಿಮಗೆ ನಾನು ಹೇಳ್ತೇನೆ. ತಯಾರಾಗಿದ್ದೀರಾ? ಸರಿ. ಪುಸ್ತಕ ಪೆನ್ನೆಲ್ಲೋ ಯಾವತ್ತೂ ನಿಮ್ಮಲ್ಲಿ ತಯಾರಾಗಿರ್ತದೆ. ಅಗತ್ಯವಿದ್ದಲ್ಲಿ ಉಪಯೋಗಿಸ್ಬೋದು. ಆದರೆ ಇಲ್ಲಿ ನೀವು ಉಪಯೋಗಿಸುವ ಅಗತ್ಯ ಇಲ್ಲ, ಕಾರಣ ಇದು ಬಹಳ ಸುಲಭ. ನಿಮ್ಮ ಉತ್ತರ ಸರಿಯಾಗಿದ್ದರೆ ನಿಮಗೆ 1 ಸ್ಟಾರ್. ಹಾಗೆ ಎಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೇನೋ ಅಷ್ಟು ಉತ್ತರಗಳಿಗೆ 1 ಸ್ಟಾರ್ ಸಿಗುವುದು. ರೆಡಿಯಾ? 1ನೇ ಪ್ರಶ್ನೆ ಕೇಳಿ. ನಾನು ಹೇಳುವಾಗಲೇ ಆಲೋಚನೆ ಮಾಡಿ ಉತ್ತರ ಹೇಳಬೇಕು. ರೀತಿ ಮಾಡದೆ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನಿಸಬೇಕು.
45 ಮಿಠಾಯಿಗಳಿವೆ. ಅವುಗಳನ್ನು 5 ಜನರಿಗೆ ಹಂಚುವುದು ಹೇಗೆ? ಆಗ ಪ್ರತಿಯೊಬ್ಬರಿಗೆ ಸಿಗುವಂಥ ಮಿಠಾಯಿಗಳು ಎಷ್ಟು? ಹೇಳಿ ನೋಡೋಣ. ಪಕ್ಕನೆ ಹೇಳಬೇಕು. ಗಣಿತ ಕ್ವಿಜ್ಗೆ ನಾವು ಬೇಗ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಪಕ್ಕನೆ ಹೇಳಬೇಕು. ಎಷ್ಟು ಉತ್ತರ? 9. ಸರಿಯಾ? 5 9 45 ಅಲ್ವಾ? ಸರಿ. ಅದಲ್ಲದಿದ್ದರೆ ಕಷ್ಟ ಆಗುವವರಿಗೆ ಈ ರೀತಿ ಮಾಡ್ಬೋದು. 45 2 ಪಾಲು ಮಾಡುವ. 40 ಮತ್ತು 5 ವಿಂಗಡಿಸಿ ಬರೆಯುವ. 40ರಲ್ಲಿ ಎಷ್ಟು 5ಗಳಿವೆ? 8 5ಗಳಿವೆ. ಅದೇ ರೀತಿ ಇನ್ನೊಂದು 5 ಬಾಕಿ, 1 ಆಯಿತು. 8 1 9. ಹಾಗಿದ್ರೆ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿ ಎಷ್ಟು? 9 9 ಅಲ್ವಾ? 1 ಸ್ಟಾರ್ ಸಿಕ್ಕಿತು. ಎರಡನೇ ಪ್ರಶ್ನೆ ಹೇಳ್ತಾ ಇದ್ದೇನೆ, ಕೇಳಿ. 96 ರೂಪಾಯಿಗಳನ್ನು 8 ಜನರಿಗೆ ಹಂಚುವುದು ಹೇಗೆ? ಆಗ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ಬೋದು? ಕಷ್ಟ ಆಗೋದಿದ್ರೆ ಏನು ಮಾಡಬೇಕು? ಬಿಡಿಸಿ ಬರೀರಿ. ಸುಲಭವಾಗಿ ಹಂಚುವ ರೀತಿಯನ್ನು ಕಂಡುಕೊಳ್ಳಿ. 96 ರೂಪಾಯಿ ಇದೆ. ಎಷ್ಟು ಜನರಿಗೆ ಹಂಚಬೇಕು? 8 ಜನರಿಗೆ. 10 ರೂಪಾಯಿಗೆ ಹಂಚುವಾಗ ಎಷ್ಟು ಜನರಿಗೆ ಹಂಚ್ಬೋದು? 8 ಜನರಿಗೆ ಹಂಚ್ಬೋದು. ಆಗ 80 ರೂಪಾಯಿ ಆಯ್ತಾ? 12. ಸರಿಯಾ? ಉತ್ತರ ಸಿಕ್ಕಿದವರಿಗೆ 1 ಸ್ಟಾರ್. ವೆರಿ ಗುಡ್. ಹೇಗೆ ಮಾಡಿದ್ರಿ ನೀವು? ಸುಲಭ ವಿಧಾನ. 80 ರೂಪಾಯಿಯನ್ನು ಎಷ್ಟು ಜನರಿಗೆ ಹಂಚುವುದು? 8 ಜನರಿಗೆ. ಅವಾಗ 10 ರೂಪಾಯಿಗೆ ಬರ್ತದೆ. ಬಾಕಿ ಎಷ್ಟು? 16 ರೂಪಾಯಿ. 16 ರೂಪಾಯಿಯನ್ನು 8 ಜನರಿಗೆ ಹಂಚುವಾಗ ಒಬ್ಬೊಬ್ಬರಿಗೆ ಎಷ್ಟು ರೂಪಾಯಿ ಸಿಗ್ತದೆ? 2 ರೂಪಾಯಿ ಸಿಗ್ತದೆ. ಹಾಗಿದ್ರೆ 16 ಭಾಗಿಸು 8 2 ರೂಪಾಯಿ. ಅಲ್ಲಿ 10 ರೂಪಾಯಿ ಸಿಕ್ಕಿತು, ಇನ್ನು 2 ರೂಪಾಯಿ, ಒಟ್ಟು 12 ರೂಪಾಯಿ. ಬಾಯಿ ಲೆಕ್ಕ ಬರೆದು ನೋಡಲಿಲ್ಲ. 2 ಸ್ಟಾರ್ ಸಿಕ್ಕಿತಾ? 3ನೇ ಪ್ರಶ್ನೆ. ನನ್ನಲ್ಲಿ 108 ನೆಲ್ಲಿಕಾಯಿಗಳಿವೆ. ಅವುಗಳನ್ನು 4 ಮಂದಿಗೆ ಸಮಾನವಾಗಿ ಹಂಚಬೇಕು. ಆಗ ಪ್ರತಿಯೊಬ್ಬರಿಗೆ ಎಷ್ಟು ನೆಲ್ಲಿಕಾಯಿ ಸಿಗುವುದು? 108 ನೆಲ್ಲಿಕಾಯಿಗಳನ್ನು 4 ಜನರಿಗೆ ಸಮಾನವಾಗಿ ಹಂಚುವಾಗ ಪ್ರತಿಯೊಬ್ಬರಿಗೆ ಸಿಗುವ ನೆಲ್ಲಿಕಾಯಿಗಳೆಷ್ಟು? ಆಲೋಚನೆ ಮಾಡಿ, ಬೇಗ ಆಲೋಚನೆ ಮಾಡಿ. ಸಿಕ್ಕಿತಾ? ಒಂದು ಕ್ಲೂ ಕೊಡ್ತೇನೆ. 108 ನೆಲ್ಲಿಕಾಯಿಗಳಲ್ಲಿ 100ನ್ನು 4 ಜನರಿಗೆ ಹಂಚಿ, 100ನ್ನು 4 ಪಾಲು ಮಾಡಿ. ಆಗ ಸುಲಭ ಆಗ್ತದೆ. ಪ್ರತಿಯೊಬ್ಬರಿಗೆ ಎಷ್ಟು ಸಿಕ್ಕಿತು ನೋಡಿ. 100ನ್ನು 4 ಜನರಿಗೆ ಹಂಚುವಾಗ ಪ್ರತಿಯೊಬ್ಬರಿಗೂ ಎಷ್ಟು? 25 ಸಿಕ್ಕಿತು. ಸುಲಭದಲ್ಲಿ ಹೇಳ್ತೀರಲ್ವಾ? 100ನ್ನು ಸರಿ ಅರ್ಧ ಮಾಡಿ 50ನ್ನು ಇಬ್ಬರಿಗೆ ಹಂಚಿ, ಬಾಕಿ ಉಳಿದ 50ನ್ನು ಇಬ್ಬರಿಗೆ ಹಂಚಿ. ಆಗ 50ರ ಅರ್ಧ 25 ಅಲ್ವಾ? ಹಾಗಿದ್ರೆ 100 ನೆಲ್ಲಿಕಾಯಿಗಳನ್ನು 4 ಜನರಿಗೆ ಹಂಚುವಾಗ ಪ್ರತಿಯೊಬ್ಬರಿಗೂ 25 ಸಿಕ್ಕಿತು. 25 ನೆಲ್ಲಿಕಾಯಿಗಳಾಯ್ತಾ? ಇನ್ನೆಷ್ಟು ಬಾಕಿ? 8 ನೆಲ್ಲಿಕಾಯಿಗಳು ಬಾಕಿ. ಇದನ್ನು 4 ಜನರಿಗೆ ಹಂಚಲಿಕ್ಕೆ ಬಹಳ ಸುಲಭ. ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ಬೋದು? 2 ನೆಲ್ಲಿಕಾಯಿಗಳು. 2 4 6 8 ಮುಗಿಯಿತು. ಹಾಗಿದ್ರೆ ಮೊದಲು ಎಷ್ಟು ಸಿಕ್ಕಿತು? 25 ನೆಲ್ಲಿಕಾಯಿಗಳು ಸಿಕ್ಕಿತು. ನಂತರ 2 ನೆಲ್ಲಿಕಾಯಿಗಳು ಸಿಕ್ಕಿತು. ಉತ್ತರ ಎಷ್ಟು ಬಂದಿದೆ ನಿಮಗೆ? 27 ಬಂದಿದಾ? ಬಂದಿದ್ರೆ 1 ಸ್ಟಾರ್. ಇದು ಬಾಯಿ ಲೆಕ್ಕ. ಇಷ್ಟ ಆಯ್ತಲ್ವಾ? ಇದೇ ರೀತಿ ಗಣಿತದ ಹಲವಾರು ಚಟುವಟಿಕೆಗಳನ್ನು, ಹಲವಾರು ಕ್ರಿಯೆಗಳನ್ನು ನಾವು ಬಾಯಿ ಲೆಕ್ಕವಾಗಿ ಮಾಡ್ಬೋದು. ಅಂತಹ ಕೆಲವು ಲೆಕ್ಕಗಳನ್ನು ನಾವೀಗ ನೋಡುವ. ಹೇಗೆ ಸುಲಭವಾಗಿ ಬಾಯಿ ಲೆಕ್ಕಗಳನ್ನು ಮಾಡಬಹುದು ಎಂಬುದನ್ನು ನೋಡೋಣ. ಇನ್ನು ಭಾಗಾಕಾರ ರೀತಿಯಲ್ಲಿ ಹೇಳೋದಿದ್ರೆ 108 ನೆಲ್ಲಿಕಾಯಿಗಳನ್ನು ಹಂಚುವ ರೀತಿಯನ್ನು ನಾವು ಸುಲಭವಾಗಿ 100ನ್ನು 4ರಿಂದ ಭಾಗಿಸಿ, ನಂತರ 8ನ್ನು 4ರಿಂದ ಭಾಗಿಸಿ, ಬಂದ ಉತ್ತರಗಳನ್ನು ಕೂಡಿಸಿದಾಗ
ನಮಗೆ ಪ್ರತಿಯೊಬ್ಬರಿಗೆ ಸಿಗುವ ನೆಲ್ಲಿಕಾಯಿಗಳು ಎಷ್ಟು ಎಂಬುದಾಗಿ ತಿಳಿಯುತ್ತದೆ. ಅರ್ಥ ಆಯ್ತಲ್ವಾ? 196 ರೂಪಾಯಿಗಳನ್ನು 4 ಜನರಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಸಿಗಬಹುದು? ಇದು ಸ್ವಲ್ಪ ದೊಡ್ಡ ಸಂಖ್ಯೆ. 196 ರೂಪಾಯಿಗಳನ್ನು 4 ಜನರಿಗೆ ಹಂಚುವುದು. ನೀವು ನೆಲ್ಲಿಕಾಯಿ ಲೆಕ್ಕ ಮಾಡುವಾಗ 100 ನೆಲ್ಲಿಕಾಯಿಗಳನ್ನು ಹಂಚಿದ್ದೀರಿ ಅಲ್ವಾ? 25 ಹಾಗೆ ಬಂತು. ಅದು ನಿಮಗೆ ಗಟ್ಟಿ ಆಯಿತು. ಆಗ ಸುಲಭ ಆಗಲಿಕ್ಕೆ ನಾವೇನು ಮಾಡುವ, ಅದಕ್ಕೆ 196ಕ್ಕೆ 4 ಸೇರಿಸುವ. ಆಗ ಎಷ್ಟಾಯಿತು? 200 ಆಯಿತು. 200 ರೂಪಾಯಿಗಳನ್ನು ನಮಗೆ ಸುಲಭವಾಗಿ 4 ಜನರಿಗೆ ಹಂಚಬಹುದಲ್ಲ? 100 ರೂಪಾಯಿಯನ್ನು 4 ಜನರಿಗೆ ಹಂಚುವಾಗ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಸಿಗ್ತದೆ? 25 ರೂಪಾಯಿ ಸಿಗ್ತದಾ? ಹಾಗಿದ್ರೆ 200 ರೂಪಾಯಿಯನ್ನು ಹಂಚುವಾಗಲೋ ಪ್ರತಿಯೊಬ್ಬರಿಗೆ ಎಷ್ಟು ಸಿಗ್ತದೆ? 50 ರೂಪಾಯಿ ಸಿಗ್ತದೆ. ಎಷ್ಟು ಸಿಕ್ಕಿತು? ಪ್ರತಿಯೊಬ್ಬರಿಗೂ 50 ರೂಪಾಯಿಗಳು ಸಿಕ್ಕಿತು. ಹಾಗಿದ್ರೆ ನಾವು 200 ರೂಪಾಯಿ ಅಲ್ಲ ಹಂಚುವುದು, 196 ರೂಪಾಯಿಗಳನ್ನು ಹಂಚಬೇಕು. ಏನು ಮಾಡಬೇಕು? ನಾವು ಮಾಡಿದ ರೀತಿ ಹೇಗೆ? 196ಕ್ಕೆ 4 ಕೂಡಿಸಿ 200 ಮಾಡಿದೆವು. 200ನ್ನು 4ರಿಂದ ಭಾಗಿಸುವಾಗ ನಮಗೆ ಸರಿಯಾಗಿ ಭಾಗಿಸಲಿಕ್ಕೆ ಸಾಧ್ಯ ಇದೆ. ಈ 196 ಎಂಬುದು 200 ಕಳೆ 4 ಅಲ್ವಾ? ಗೊತ್ತಾಯ್ತಲ್ಲ? 196 ಸಮ 200 ಕಳೆ 4. ಈ 200 ಕಳೆ 4ನ್ನು 4ರಿಂದ ಭಾಗಿಸಿದ್ದು ನಾವು. ಅಂದರೆ 200ನ್ನು 4ರಿಂದ ಭಾಗಿಸಬೇಕು. 4ನ್ನು 4ರಿಂದ ಭಾಗಿಸಿ ಕಳೆಯುವಾಗ ನಮಗೆ ಸರಿಯಾದ ಉತ್ತರವು ಸಿಗ್ತದೆ. 200ನ್ನು 4ರಿಂದ ಭಾಗಿಸಿದಾಗ ಉತ್ತರ ಎಷ್ಟು? 100ನ್ನು 4 ಪಾಲು ಮಾಡುವಾಗ 25. 200ನ್ನು 50 ಅಲ್ವಾ? 50 4 ಸಲ ಆದರೆ 200. 50 ಸಿಕ್ಕಿತಾ? ಇನ್ನು 4ನ್ನು 4ರಿಂದ ಭಾಗಿಸಿದಾಗ ಎಷ್ಟು ಉತ್ತರ? 1. ಮೊದಲು ನಮಗೆ ಎಷ್ಟು ಸಿಕ್ಕಿದ್ದು ಉತ್ತರ? 50 ಮತ್ತು 1. ಹಾಗಿದ್ರೆ 50 ಕಳೆ 1 ಸಮ 49. ಇದು ಒಂದು ರೀತಿಯ ಬಾಯಿಲೆಕ್ಕವೇ ಅಲ್ವಾ? ಹೀಗೆ ಮಾಡಬೇಕಿದ್ರೆ ನಾವು ಏನು ಮಾಡಬೇಕು? ನಮ್ಮ ಮನಸ್ಸನ್ನು ಅಲ್ಲಿಗೆ ಕೇಂದ್ರೀಕರಿಸಬೇಕು. ನಾವು ಶ್ರದ್ಧೆಯಿಂದ ಆ ಲೆಕ್ಕಗಳನ್ನು ಮಾಡಬೇಕು, ಆ ಸಮಸ್ಯೆಯನ್ನು ಬಿಡಿಸಬೇಕು. ಅರ್ಥ ಆಯ್ತಾ? ಹಾಗಿದ್ರೀಗ ಮುಂದಿನ ಒಂದು ಸಮಸ್ಯೆಗೆ ಹೋಗೋಣ. ನಾನು ಪ್ರಶ್ನೆಯನ್ನು ಓದ್ತೇನೆ, ನೀವು ಗಮನವಿಟ್ಟು ಕೇಳಬೇಕು. ಅದೇ ರೀತಿ ಪ್ರಶ್ನೆಯನ್ನು ನೋಡಬೇಕು. ನೋಡಿ ಅರ್ಥ ಮಾಡಿಕೊಂಡು ಯಾವ ರೀತಿ ಮಾಡುವುದೆಂಬುದನ್ನು ನಿಮಗೆ ನಾನು ಹೇಳಿಕೊಡ್ತೇನೆ. ಈ ರೀತಿಯಾಗಿ ನೀವು ಮಾಡಿದರೆ ನಿಮಗೆ ನಾನು ಕೊಡುವ ಎಲ್ಲ ಬಾಯಿಲೆಕ್ಕಗಳು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯ. ಉತ್ತರವನ್ನು ರೀತಿಯನ್ನು ಮಾಡದೆ ಕಂಡುಹಿಡಿಯಲು ನಿಮಗೆ ಸಾಧ್ಯವಿದೆ. ಪ್ರಶ್ನೆಯನ್ನು ಕೇಳಿ. 294 ಲಾಡುಗಳನ್ನು 7 ತರಗತಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ತರಗತಿಗೆ ಸಿಗುವ ಲಾಡುಗಳೆಷ್ಟು? ಏನಾಗಿತ್ತು ಸಮಸ್ಯೆ? ಹೇಳಿ ನೋಡೋಣ. 294 ಲಾಡುಗಳನ್ನು 7 ತರಗತಿಗಳಿಗೆ ಸಮಾನವಾಗಿ ಹಂಚುವುದು. 7 ತರಗತಿಗಳಿಗೆ ಸಮಾನವಾಗಿ ಹಂಚಬೇಕು. ಇದು ಬಾಯಿಲೆಕ್ಕವಾಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ವಾ? ಹಾಗಿದ್ರೆ ನಾವು ಏನು ಮಾಡುವ? ಇಷ್ಟು ದೊಡ್ಡ ಸಂಖ್ಯೆಯನ್ನು ನಿಮಗೆ ಬಿಡಿಸಲಿಕ್ಕೆ ಕಷ್ಟ ಆಗೋದಿದ್ರೆ ಇದನ್ನು ನಾವು ಸುಲಭ ರೀತಿಯಲ್ಲಿ ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಬೇಕು. 294 ಲಾಡುಗಳನ್ನು 7 ತರಗತಿಗಳಿಗೆ ಹಂಚುವಾಗ ನಾವು 294ಅನ್ನು
ಬಿಡಿಸಿ ಬರೆಯುವ. ಯಾಕಂದರೆ ನಾವು ಭಾಗಾಕಾರ ಮಾಡುವಾಗ ನಾವು ಮೊದಲು ದೊಡ್ಡ ಸಂಖ್ಯೆಗಳಿಗೆ ಭಾಗಿಸ್ತೇವೆ. ಇಲ್ಲಿ 290 ಇದೆ, 200 ಇದೆ. 200 7ರಿಂದ ಭಾಗಿಸಲಿಕ್ಕೆ ಕಷ್ಟ ಅಲ್ವಾ? ಆಗ ನಾವೇನು ಮಾಡಬೇಕು? 290 ಅಂತ ತಗೊಳ್ಳುವ. 200 ಭಾಗಿಸ್ಬೋದು, ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ನಾವು 290 ತಗೊಳ್ಳುವ. 290 7ರಿಂದ ಭಾಗಿಸಲ್ಪಡ್ತದ ನೋಡಬೇಕು. ಆಗುವುದಿಲ್ಲ. 29 ಎಂಬುದು 7ರ ಮಗ್ಗಿಯಲ್ಲಿ ಇಲ್ಲ. ಆದರೆ 29ಕ್ಕಿಂತ ಚಿಕ್ಕ ಸಂಖ್ಯೆ ಇದೆ. ಯಾವುದು? 28. ಹಾಗಿದ್ರೆ ನಾವು ಇದನ್ನು ಬಿಡಿಸಿ ಬರೆಯುವಾಗ ನೋಡಿಕೊಳ್ಳಿ, ಏನು ಮಾಡಬೇಕು? 280 ಕೂಡಿಸು 14 ಎಂಬುದಾಗಿ ಬಿಡಿಸಿ ಬರಿಬೋದಲ್ಲ. ಇದು ಯಾಕಂದರೆ ನಮಗೆ ಸುಲಭ ಆಗಲಿಕ್ಕೆ. 280 ಕೂಡಿಸು 14 ಸಮ 294. ಇಲ್ಲಿ ನೋಡಿ, 294 ಲಾಡುಗಳನ್ನು 7 ತರಗತಿಗಳಿಗೆ ಹಂಚುವುದಂದ್ರೆ ನಾವಿಲ್ಲಿ ಬಿಡಿಸಿ ಬರೆದಿದ್ದೇವೆ ಆ ಸಂಖ್ಯೆಯನ್ನು. 280 ಕೂಡಿಸು 14 ಈ ಸಂಖ್ಯೆಯನ್ನು 7ರಿಂದ ಭಾಗಿಸಬೇಕು ಎಂಬುದಾಗಿ ಅಲ್ವಾ ಅರ್ಥ? ನಮಗೆ 280 ಭಾಗಿಸ್ಲಿಕ್ಕೆ ಸುಲಭ. ಹೇಗೆ ಭಾಗಿಸ್ಬೋದು? ಇದು ನಾವು ಪುನಃ ಬಿಡಿಸ್ತೇನೆ ನೋಡಿ. 280 ಭಾಗಿಸು 7. ಇದನ್ನು 7ರಿಂದ ಭಾಗಿಸಬೇಕು, ಇದನ್ನು 7ರಿಂದ ಭಾಗಿಸಿ ನಂತರ ಕೂಡಿಸಬೇಕು. ಕೂಡಿಸು 14 ಭಾಗಿಸು 7 ಈ ರೀತಿ ಬರೆಯಬಹುದಲ್ಲ. 280 7ರಿಂದ ಭಾಗಿಸುವುದು, ನಂತರ 14 7ರಿಂದ ಭಾಗಿಸಿ ಕೂಡಿಸುವುದು. 280 7ರಿಂದ ಭಾಗಿಸುವಾಗ ನಿಮಗೆ ಗೊತ್ತು, ನಾವು 0 ನೋಡೋದು ಬೇಡ, 28 ನೋಡಿ. 7 ಎಷ್ಟು 28? 7 4 28 ಮತ್ತೊಂದು 0 ಕೂಡಿಸು 7 2 14 ಸಮ 42. ಹಾಗಿದ್ರೆ 7 ತರಗತಿಗಳಿಗೆ 294 ಲಾಡುಗಳನ್ನು ಸಮಾನವಾಗಿ ಹಂಚುವಾಗ ಪ್ರತಿಯೊಂದು ತರಗತಿಗೆ ಸಿಗುವ ಲಾಡುಗಳೆಷ್ಟು? 42. ಅರ್ಥ ಆಯ್ತಾ? ಇನ್ನು ಪಾಠ ಪುಸ್ತಕದ 37ನೇ ಪುಟದ ಕೆಲವು ಲೆಕ್ಕಗಳನ್ನು ಮಾಡಿ ನೋಡುವ. ಅಲ್ಲಿ ನೀಡಿರುವ ಸಮಸ್ಯೆಗಳನ್ನು ಕೆಲವು ಮಾತ್ರ ನಾನು ಮಾಡಿ ತೋರಿಸ್ತೇನೆ. ಆ ಸಮಸ್ಯೆಗಳನ್ನು ಬಿಡಿಸುವುದರ ಮೂಲಕ ಉಳಿದ ಸಮಸ್ಯೆಗಳನ್ನು ನೀವು ಸ್ವತಃ ಮಾಡ್ಬೋದು. 1ನೇ ಪ್ರಶ್ನೆ ಕೇಳಿ. 168 ರೂಪಾಯಿಗಳನ್ನು 8 ಮಂದಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಸಿಗಬಹುದು? ಪ್ರಶ್ನೆ ಕೇಳಿದ್ರಲ್ಲ, ನಿಮ್ಮ ಪಾಠಪುಸ್ತಕದ 37ನೇ ಪುಟದಲ್ಲಿದೆ ನೋಡಿ. ಎಷ್ಟು ರೂಪಾಯಿಗಳಿವೆ? 168 ರೂಪಾಯಿಗಳಿವೆ. 8 ರೂಪಾಯಿಗಳು ಎಷ್ಟು ಜನರಿಗೆ ಹಂಚುವುದು? 8 ಜನರಿಗೆ ಹಂಚುವುದು. ಅದು ಸಮಾನವಾಗಿ ಹಂಚಬೇಕು. ಹಾಗಾದರೆ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಸಿಗ್ಬೋದು? ಬಹಳ ಸುಲಭ ನೋಡಿ, ಬಾಯ್ಲೆಕ್ಕವಾಗಿ ಹೇಳ್ಬೋದು. ಯಾಕೆಂದರೆ 8ರ ಮಗ್ಗಿ ನಿಮಗೆಲ್ಲ ತಿಳಿದಿದೆ. ಈ 2 ಸಂಖ್ಯೆಗಳು 8ರಿಂದ ಭಾಗಿಸಲ್ಪಡ್ತದೆ ಅಲ್ವಾ? ಬಾಯ್ಲೆಕ್ಕವಾಗಿ ಹೇಳ್ಬೋದಲ್ಲ. ಪಕ್ಕನೆ ಉತ್ತರ ಹೇಳಿ ನೋಡೋಣ. ಇದಕ್ಕೆ ಉತ್ತರ ಪಕ್ಕನೆ ಹೇಳಿದವರಿಗೆ 1 ಸ್ಟಾರ್. ಹಾಂ, ಹೇಳಿ ಆಯ್ತಲ್ಲ, ವೆರಿ ಗುಡ್. ಎಷ್ಟು? 21. ಸರಿ ಆಯ್ತಲ್ಲ. ಹೇಗೆ ಸಿಕ್ಕಿತು? ಹಾಂ ನೋಡಿ, 16 ಅಂತ ತಗೊಳ್ಳಿ. 8 2 16. 8 1 8 21. ಹಾಗಾದರೆ ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಸಿಗ್ತದೆ? 21 ರೂಪಾಯಿ ಸಿಗ್ತದೆ. ಸರಿ ಅಲ್ವಾ? ಸುಲಭ ಅಲ್ವಾ ಇದು? ಇನ್ನೊಂದು ಪ್ರಶ್ನೆ ನೋಡುವ. ಪ್ರಶ್ನೆಯನ್ನು ಕೇಳಿ.
175 ಪೆನ್ನುಗಳನ್ನು ಸಮಾನವಾಗಿ 7 ಪ್ಯಾಕೆಟ್ಗಳಲ್ಲಿ ಹಾಕಿದರೆ ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಪೆನ್ನುಗಳು ಇರಬಹುದು? 175 ಪೆನ್ನುಗಳನ್ನು ಸಮಾನವಾಗಿ 7 ಪ್ಯಾಕೆಟ್ನಲ್ಲಿ ಹಾಕಿದರೆ ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಪೆನ್ನುಗಳು ಇರಬಹುದು? ಪ್ರಶ್ನೆ ಅರ್ಥ ಆಯ್ತಲ್ಲ? ಹೇಳಿ ನೋಡೋಣ. ಎಷ್ಟು ಪೆನ್ನುಗಳಿವೆ? 175 ಪೆನ್ನುಗಳು. 175 ಪೆನ್ನುಗಳು. ಈ 175 ಪೆನ್ನುಗಳನ್ನು 7 ಪ್ಯಾಕೆಟ್ಗಳಲ್ಲಿ ಹಾಕಬೇಕು. 7 ಪ್ಯಾಕೆಟ್ಗಳಲ್ಲಿ ಹಾಕಬೇಕು. ಈ 7 ಪ್ಯಾಕೆಟ್ಗಳಿಗೆ 175 ಪೆನ್ನುಗಳನ್ನು ಹಂಚಿ ಹಾಕಬೇಕು. ನಮ್ಗೆ ಗೊತ್ತು, ಹಂಚುವುದು ಪಾಲು ಮಾಡುವುದು ಅಂದರೆ ಭಾಗಾಕಾರ ಕ್ರಿಯೆ ಮಾಡುವುದು. ಆದರೆ ಭಾಗಾಕಾರ ಕ್ರಿಯೆ ಮಾಡದೆ ಸುಲಭದಲ್ಲಿ ಈ ಪೆನ್ನುಗಳನ್ನು ಹೇಗೆ ಹಂಚಬಹುದು? 175 ಪೆನ್ನುಗಳಲ್ಲಿ ಆಗ ಹೇಳಿದ ಹಾಗೆ 17 ಎಂಬುದು 7ರಿಂದ ಭಾಗಿಸಲ್ಪಡುವುದಿಲ್ಲ ಅಲ್ವಾ? ಹಾಗಿದ್ರೆ ನಾವೇನು ಮಾಡುವ? ಇದನ್ನು ವಿಂಗಡಿಸಿ ಬರೆಯೋಣ. ಹೇಗೆ ವಿಂಗಡಿಸಬಹುದು? 17ಕ್ಕಿಂತ ಚಿಕ್ಕ ಯಾವ ಸಂಖ್ಯೆ 7ರಿಂದ ಭಾಗಿಸಲ್ಪಡುತ್ತದೆ? 7 1 7, 7 2 14, 7 3 21 ಆಗ್ತದೆ. 17ಕ್ಕಿಂತ ಹೆಚ್ಚಾಯಿತು. ಅವಾಗ 7 2 14. 170 ಇದೆ, 140 ಕೂಡಿಸು. 140ಕ್ಕೆ ಎಷ್ಟು ಸೇರಿಸಿದ್ರೆ 175 ಆಗ್ತದೆ? ಎಷ್ಟು? ವೆರಿ ಗುಡ್, 35 ಸೇರಿಸಿದ್ರೆ 175 ಆಯಿತು. ನಾವು 7 ಪ್ಯಾಕೆಟ್ಗಳಲ್ಲಿ ಮಾಡಬೇಕಿದ್ರೆ 7ರಿಂದ ಭಾಗಿಸ್ಬೇಕಲ್ವಾ? ಏನು ಮಾಡಬೇಕು? 140ಕ್ಕೆ 7ರಿಂದ ಭಾಗಿಸಿ, ಅದೇ ರೀತಿ 35ಕ್ಕೂ 7ರಿಂದ ಭಾಗಿಸಬೇಕು. 140 ಕೂಡಿಸು 35ಕ್ಕೆ 7ರಿಂದ ಭಾಗಿಸಬೇಕು. ಮುಂದಿನ ಹಂತ ಏನು? 140ಕ್ಕೆ 7ರಿಂದ ಭಾಗಿಸುವುದು, 35ಕ್ಕೂ 7ರಿಂದ ಭಾಗಿಸಿ ಬಂದ ಉತ್ತರಗಳನ್ನು ನಾವು ಕೂಡಿಸಿದಲ್ವಾ? ಸರಿ, 140 ಭಾಗಿಸು 7 ಕೂಡಿಸು 35 ಭಾಗಿಸು 7. ನೋಡಿ, ಸುಲಭದಲ್ಲಿ ಉತ್ತರಿಸಿ. 0 ನೋಡಬೇಡಿ. 14. 7 ಎಷ್ಟು? 14. 7 2 14 ಮತ್ತೆ 0. 7 20 140. ಇನ್ನು 7 ಎಷ್ಟು? 35. 7 5 35. ಉತ್ತರ ಎಷ್ಟು ಬಂತು? 25. ಹಾಗಿದ್ರೆ 7 ಪ್ಯಾಕೆಟ್ಗಳಲ್ಲಿ 175 ಪೆನ್ನುಗಳನ್ನು ತುಂಬಿಸುವಾಗ ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಪೆನ್ನುಗಳಿರ್ಬೋದು? 25 ಪೆನ್ನುಗಳಿರ್ತದೆ. ಅರ್ಥ ಆಯ್ತಲ್ಲ? ಇನ್ನು ಪಾಠ ಪುಸ್ತಕದ ಒಂದೆರಡು ಚಟುವಟಿಕೆಗಳನ್ನು ನೀವು ಮನೆ ಕೆಲಸವಾಗಿ ಮಾಡಬೇಕು. ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಪಾಠ ಪುಸ್ತಕದ 37ನೇ ಪುಟದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿ ಆಯಿತು. ಇನ್ನು 2 ಪ್ರಶ್ನೆಗಳು ಬಾಕಿ ಇವೆ. ಆ ಪ್ರಶ್ನೆಗಳನ್ನೊಮ್ಮೆ ನಾನು ಓದ್ತೇನೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಬಹಳ ಸುಲಭ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆದರೆ ರೀತಿ ಏನು ಮಾಡದೆ ಮಾಡಬಹುದು. ಪ್ರಶ್ನೆಯನ್ನು ಕೇಳಿ. 189 ನೋಟು ಪುಸ್ತಕಗಳನ್ನು ಪ್ರತಿಯೊಬ್ಬರಿಗೂ 9ರಂತೆ ಎಷ್ಟು ಮಂದಿಗೆ ಹಂಚಬಹುದು? ಇದು 1ನೇ ಪ್ರಶ್ನೆ. 2ನೇ ಪ್ರಶ್ನೆ, 72 ಸೆಂಟಿಮೀಟರ್ ಉದ್ದ ಇರುವ ಒಂದು ಹಗ್ಗವನ್ನು ಮಡಚಿ ಚೌಕವನ್ನು ಮಾಡಲಾಯಿತು. ಅದರ ಒಂದು ಬದಿಯ ಉದ್ದ ಎಷ್ಟು? ಪ್ರಶ್ನೆ ಅರ್ಥ ಆಯ್ತಲ್ಲ? 2ನೇ ಪ್ರಶ್ನೆ ನೋಡಿ, ಚೌಕ. ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಿ. ಇನ್ನೊಂದು ಕ್ಯಾಲೆಂಡರ್ ಲೆಕ್ಕ ಇದೆ. 37ನೇ ಪುಟದಲ್ಲಿ
ಬಲಬದಿಯಲ್ಲಿ ಒಂದು ವೃತ್ತದೊಳಗೆ ಒಂದು ಕ್ಯಾಲೆಂಡರ್ ಲೆಕ್ಕ ನೀಡಿದ್ದಾರೆ. ಆ ಪ್ರಶ್ನೆಯನ್ನೊಮ್ಮೆ ಸರಿಯಾಗಿ ಓದಬೇಕು. ಏನೆಲ್ಲ ವಿವರಗಳನ್ನು ನೀಡಿದ್ದಾರೆ ಎಂದು ನೋಡಿಕೊಂಡು ನಾವು ಆ ಸಮಸ್ಯೆಯನ್ನು ಬಹಳ ಸುಲಭವಾಗಿ ಪರಿಹರಿಸುವ ರೀತಿಯನ್ನು ಕಂಡುಕೊಳ್ಳಬೇಕು. ನೋಡೋಣ, ಪ್ರಶ್ನೆಯನ್ನೊಮ್ಮೆ ಓದೋಣ. ನಿಮ್ಮ ಪಾಠ ಪುಸ್ತಕವನ್ನು ತೆರೆದಿಡಿ. ಪ್ರಶ್ನೆಯನ್ನೊಮ್ಮೆ ಇಲ್ಲಿ ನೋಡಿ. ಕ್ಯಾಲೆಂಡರ್ ಲೆಕ್ಕ. ಕ್ಯಾಲೆಂಡರಿನಲ್ಲಿ ಒಂದು ತಿಂಗಳಿನ 4 ಸಂಖ್ಯೆಗಳಿರುವ ಒಂದು ಚೌಕವನ್ನು ಗುರುತಿಸಿರಿ. ಈ ಸಂಖ್ಯೆಗಳ ಮೊತ್ತವನ್ನು 4ರಿಂದ ಭಾಗಿಸಿ ನೋಡಿರಿ. ಇಂತಹ ಇತರ ಚೌಕಗಳನ್ನು ಗುರುತಿಸಿ ಹೀಗೆಯೇ ಮಾಡಿ ನೋಡಿರಿ. ಸಿಕ್ಕಿದ ಸಂಖ್ಯೆಗೆ ಮೊದಲಿನ ಕೋಣೆಯ ಸಂಖ್ಯೆಯೊಂದಿಗಿರುವ ಸಂಬಂಧವೇನು? ಪ್ರಶ್ನೆ ಅರ್ಥ ಆಯ್ತಾ? ನಿಮ್ಮೆಲ್ಲರ ಮನೆಯಲ್ಲಿ ಕ್ಯಾಲೆಂಡರ್ ಇರ್ಬೋದು. ಆ ಕ್ಯಾಲೆಂಡರ್ನಲ್ಲಿರುವ 4 ಸಂಖ್ಯೆಗಳು, ಹತ್ತಿರವಿರುವಂತಹ 4 ಸಂಖ್ಯೆಗಳಿರುವ ಕೋಣೆಗಳನ್ನು ಒಂದು ಗೆರೆಗಳನ್ನು ಹಾಕಿ ಗುರುತಿಸಿ. ನಂತರ ಇಲ್ಲಿ ಹೇಳಿದ ರೀತಿಯಲ್ಲಿ ಮಾಡಬೇಕು. ಈಗ ನಿಮ್ಮ ಪಾಠ ಪುಸ್ತಕದಲ್ಲಿ ನೀಡಿರುವ 4 ಕೋಣೆಗಳಲ್ಲಿ ಬರೆದಂತಹ ಕ್ಯಾಲೆಂಡರ್ ಸಂಖ್ಯೆಗಳು ಯಾವುದು ಎಂಬುದನ್ನು ನೋಡಿ ನಾವು ಮುಂದುವರಿಯುವ. ಯಾವೆಲ್ಲ ಸಂಖ್ಯೆಗಳನ್ನು ನೀಡಿದ್ದಾರೆ ಹೇಳಿ ನೋಡೋಣ. 5, 6, 12, 13. ಸರಿಯಾ? ಇಲ್ಲಿ ಹೇಳಿದ್ದೇನೋ, ಈ ಕ್ಯಾಲೆಂಡರ್ನಲ್ಲಿರುವ ಈ 4 ಸಂಖ್ಯೆಗಳ ಮೊತ್ತವನ್ನು ಮೊದಲು ಕಂಡುಹಿಡಿಬೇಕು. ಏನು ಮಾಡಬೇಕು? ಕೂಡಿಸ್ಬೇಕಲ್ವಾ? ಇವುಗಳನ್ನು ಕೂಡಿಸಿ ಒಟ್ಟು ಎಷ್ಟಾಯಿತು ನೋಡಿ. ಎಷ್ಟು ಸಿಕ್ಕಿತು ಉತ್ತರ? 5 + 6 + 12 + 13. 36 ಸಿಕ್ಕಿತಾ? ವೆರಿ ಗುಡ್. ಇನ್ನೇನು ಹೇಳಿದ್ದಾರೆ? ಈ ಸಂಖ್ಯೆಯನ್ನು 4ರಿಂದ ಭಾಗಿಸಿ. 4 ಕೋಣೆಗಳಲ್ವಾ? 4ರಿಂದ ಭಾಗಿಸಿ. 36 / 4. ಹೇಳಿ ನೋಡೋಣ ಉತ್ತರ. 4 9 36. 9 ಸಿಕ್ಕಿತು. ಈ ಸಿಕ್ಕಿದ ಸಂಖ್ಯೆಗೂ ಇಲ್ಲಿ ಗುರುತಿಸಿದ ಮೊದಲ ಸಂಖ್ಯೆಗೂ ಏನು ಸಂಬಂಧ ಅಂತ ಕೇಳಿದ್ದಾರೆ. ಈ ಸಂಬಂಧವನ್ನು ನಾವು ಕಂಡುಹಿಡಿಬೇಕಲ್ವಾ? ನೋಡಿ, ಇದು ಮತ್ತು ಇದು. ಈ ಮೊತ್ತವನ್ನು ನಮಗೆ ಇನ್ನೊಂದು ಸುಲಭ ರೀತಿಯಲ್ಲಿ ಕಂಡುಹಿಡಿಬಹುದು. ಹೇಗೆ? ನಾವು ಯಾವತ್ತೂ ಸುಲಭ ರೀತಿಗೆ ಹೋಗುವಂಥದ್ದಲ್ವಾ? ಇದನ್ನು ಇನ್ನೊಂದು ರೀತಿಯಲ್ಲಿ ಬರೆಯುವ. ನೋಡಿಕೊಳ್ಳಿ, ಇಲ್ಲಿ 5. ಇಲ್ಲಿ 5ಕ್ಕೆ ಎಷ್ಟು ಸೇರಿಸಿದ್ರೆ 6 ಆಗುವುದು? 5 + 1 ಅಲ್ವಾ? ಇಲ್ಲಿ 5ಕ್ಕೆ ಎಷ್ಟು ಸೇರಿಸಿದ್ರೆ 12 ಆಗ್ತದೆ. ಕ್ಯಾಲೆಂಡರ್ ಲೆಕ್ಕ ನಿಮಗೆಲ್ಲ ಗೊತ್ತಿರುವಂಥದ್ದು. ಇಲ್ಲಿಂದ ಕೆಳಗೆ ಬರುವಾಗ ಎಷ್ಟು ಸೇರಿಸಬೇಕು? 7. ವಾರಕ್ಕೆ 7 ದಿನಗಳು. 7 ಸೇರಿಸುವಾಗ 12 ಆಯಿತು. ಇಲ್ಲಿ 7 ಆದ್ಮೇಲೆ ಇಲ್ಲಿ 1 ಹೆಚ್ಚು ಅಲ್ವಾ? 8. ನೋಡಿ, ಈ ರೀತಿಯಲ್ಲಿ ಬರೆಯಲಿಕ್ಕೆ ಸಾಧ್ಯ ಇಲ್ವಾ? ಇದೇ ಲೆಕ್ಕವನ್ನು ಈ ಕೋಣೆಯಲ್ಲಿ ಬರೆದಿರುವಂತಹ ಸಂಖ್ಯೆಗಳನ್ನು ಈ ರೀತಿಯಾಗಿ ಬರೆಯಬಹುದು. ಇನ್ನು ನೋಡಿ ಮ್ಯಾಜಿಕ್. 4ರಲ್ಲೂ ಎಷ್ಟಿದೆ? 5 ಇದೆಯಾ? 5 ಎಷ್ಟು ಸಲ? 4 ಸಲ. 5 × 4. ಇನ್ನು ಇವುಗಳನ್ನು ಕೂಡಿಸಿ. 8 1 9 7 16. 5 4 20. 20 + 16 = 36. ಸಿಕ್ಕಿತಾ? 36. 36 / 4 = 9. ಈಗ ಹೇಳಿ, 9ಕ್ಕೂ 5ಕ್ಕಿರೋ ಸಂಬಂಧ ಹೇಳ್ಬೋದಾ? ಒಂದು ಲೆಕ್ಕ ಮಾಡಿದ ಕೂಡಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಿದ್ರೆ ನೀವೇನು ಮಾಡಬೇಕಿನ್ನು? ಇನ್ನೂ ಕೆಲವು
ಕ್ಯಾಲೆಂಡರ್ ಲೆಕ್ಕಗಳನ್ನು ನೀವು ಮಾಡಿ ನೋಡಬೇಕು. ಮಾಡಿ ನೋಡಿದ ಮೇಲೆ ನಿಮಗೆ ಸುಲಭವಾಗಿ ಇದಕ್ಕಿರುವ ಸಂಬಂಧವು ಕಂಡುಹಿಡಿಯುವ ಸುಲಭ ರೀತಿಯು ನಿಮಗೆ ತಿಳಿಯುತ್ತದೆ. ಈ ಕ್ಯಾಲೆಂಡರ್ ಲೆಕ್ಕವನ್ನು ನೀವೊಂದು ಆಟದ ರೀತಿಯಲ್ಲಿ ಮಾಡಿ. ಆಗ ನಿಮಗೆ ಆಟದ ಮೂಲಕ ಪಾಠ, ಆಟವೂ ಆಯಿತು, ಗಣಿತದ ಯುಕ್ತಿಯು ತಿಳಿಯಿತು. ಇವತ್ತಿಗೆ ನಮ್ಮ 5ನೇ ತರಗತಿಯ ಪಾಲು ಮಾಡುವ ಪಾಠದ 3ನೇ ತರಗತಿಯನ್ನು ಮುಗಿಸೋಣ. ಮುಂದೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.